50ನೇ ಅಧ್ಯಾಯ. ಕಾಕಾ ಸಾಹೇಬ ದೀಕ್ಷಿತ, ಶ್ರೀ ಟೇಂಬೆ ಸ್ವಾಮಿ ಬಲರಾಮ ದುರಂದರ. ದಾಂಬೋಲಕರ ವಿರಚಿತ ಮೂಲ ಸಚ್ಚರಿತೆಯ 50ನೇ ಅಧ್ಯಾಯವು 36ನೇ ಅಧ್ಯಾಯದ ವಿಷಯವನ್ನೇ ಕುರಿತು ಪ್ರಸ್ತಾಪಿಸಿರುವುದರಿಂದ ಅದನ್ನು ಅದರೊಡನೆಯೇ ಸೇರಿಸಿ ಇದರ 51ನೇ ಅಧ್ಯಾಯವನ್ನು ಇಲ್ಲಿ 50ನೇ ಅಧ್ಯಾಯವನ್ನಾಗಿ ತೆಗೆದುಕೊಂಡಿದ್ದೆ. ಶ್ರೀಕೃಷ್ಣನಂತೆ ಗೀತಾಮೃತವನ್ನು ಬೋಧಿಸುತ್ತಾ ಭಕ್ತರ ಪಾಲಕನಾಗಿ ಅವರಿಗೆ ಸರ್ವಶಕ್ತಿಯನ್ನು ದಯಪಾಲಿಸುವ ಕರುಣಾಮಯಿ ಸಾಯಿ ನಿನಗೆ ಜಯತು. ಓ ಸಾಯಿ, ಕೃಪಾದೃಷ್ಟಿಯಿಂದ ನೀನು ನಮ್ಮೆಡೆಗೆ ನೋಡಿ ನಮಗೆ ಆಶೀರ್ವದಿಸು. ಮಲಯಗಿರಿಯಲ್ಲಿ ಚಂದನ ಮರಗಳು ಉಷ್ಣತೆಯನ್ನು ಹೋಗಲಾಡಿಸುವಂತೆ ಮಾನವನಿಗೆ ಸುಖ ಸಂತಸಗಳನ್ನು ಕೊಡಲು ಭೂಮಿಯ ಮೇಲೆ ಮಳೆಯಾಗುವಂತೆ ಅಥವಾ ವಸಂತ ಋತುವಿನಲ್ಲಿ ಪರಮಾತ್ಮನ ಪೂಜೆಗೆ ಸುಮನ ಪ್ರಕಟವಾಗುವಂತೆ ಈ ಸಾಯಿ ಸಚ್ಚರಿತೆಯನ್ನು ಕೇಳುವವರಿಗೂ ಹೇಳುವವರಿಗೂ ಸುಖ ಶಾಂತಿಗಳು ದೊರಕುತ್ತವೆ. ಈ ಮಾತನ್ನು ನಿದರ್ಶಿಸುವ ಘಟನೆಯನ್ನು ಪರೀಕ್ಷಿಸೋಣ. ಕಾಕಾ ಸಾಹೇಬ ದೀಕ್ಷಿತ ಶ್ರೀ ಹರಿಸೀತಾರಾಮ ಅಥವಾ ಕಾಕಾ ಸಾಹೇಬ ದೀಕ್ಷಿತರು 1864ರಲ್ಲಿ ಜನ್ಮ ತಾಳಿದರು. ಅವರ ಪ್ರಾಥಮಿಕ ವ್ಯಾಸಂಗವು ಖಾಂಡ್ವಾದಲ್ಲಿಯೂ ಮತ್ತು ಇಂಗನಘಟ್ಟದಲ್ಲಿಯೂ, ಸೆಕೆಂಡರಿ ವ್ಯಾಸಂಗವು ನಾಗಪುರದಲ್ಲಿಯೂ ಆಯಿತು. ಉಚ್ಚ ವ್ಯಾಸಂಗಕ್ಕಾಗಿ ಅವರು ಮುಂಬಯಿಗೆ ಬಂದು ಮೊದಲು ವಿಲ್ಸನ್ ಕಾಲೇಜಿನಲ್ಲಿಯೂ ನಂತರ ಎಲ್ವಿನ್ಸ್ಟನ್ ಕಾಲೇಜಿನಲ್ಲಿಯೂ ವ್ಯಾಸಂಗ ಮಾಡಿದರು. ಪದವೀಧರರಾದ ನಂತರ 1883ರಲ್ಲಿ ಕಾಯಿದೆ ಮತ್ತು ಸೊಲಿಸಿಟರ್ ಪರೀಕ್ಷೆ ಮಾಡಿಕೊಂಡು ಕೆಲವು ಕಾಲ ಮೆಸ್ಸರ್ಸ್ ಲಿಟರ್ ಹ್ಯಾಂಡ್ ಕಂಪನಿಯಲ್ಲಿ ಸೊಲಿಸಿಟರ್ ಆಗಿ ಕೆಲಸ ಮಾಡಿದರು. ಆ ನಂತರ ತಮ್ಮದೇ ಆದ ಸೊಲಿಸಿಟರ್ ಸಂಸ್ಥೆ ಆರಂಭಿಸಿದರು. 1909ರ ತನಕ ಇವರಿಗೆ ಬಾಬಾ ಅವರ ಹೆಸರೇ ಗೊತ್ತಿರಲಿಲ್ಲ. ನಂತರ ಅವರು ಲೋನಾವಳದಲ್ಲಿ ತಂಗಿದ್ದಾಗ ತಮ್ಮ ಹಳೆಯ ಸ್ನೇಹಿತರಾದ ಶ್ರೀ ನಾನಾ ಸಾಹೇಬ ಚಂದೋರಕರ ಅವರ ಸಂಪರ್ಕವಾಗಿ ಬಾಬಾ ಅವರ ಪರಮ ಭಕ್ತರಾದರು. ಅದು ಹೇಗೆಂಬುದನ್ನು ನೋಡೋಣ. 1909ರಲ್ಲಿ ದೀಕ್ಷಿತ ಮತ್ತು ಚಾಂದೋರಕರ ಅವರ ಭೇಟಿಯಾಗಿ ಇಬ್ಬರು ಮಾತನಾಡುತ್ತಾ ಕುಳಿತರು. ಆಗ ಕಾಕಾ ಅವರು ತಾವು ಲಂಡನ್ನಿನಲ್ಲಿ ರೈಲು ಹತ್ತುವಾಗ ಕಾಲು ಜಾರಿ ಅಪಘಾತ ಹೇಗೆ ಸಂಭವಿಸಿತು ಎಂಬುದನ್ನು ವಿವರಿಸಿದರು. ಎಷ್ಟೋ ಚಿಕಿತ್ಸೆ ಮಾಡಿಸಿದರೂ ಕಾಲು ಸರಿ ಹೋಗಲಿಲ್ಲ ಎಂದು ಹೇಳಿದರು. ಆಗ ನಾನಾ ಅವರು ಕಾಕಾ ಅವರಿಗೆ ಕಾಲು ನೋವು ಗುಣವಾಗಿ ಕುಂಟುವುದು ತಪ್ಪಬೇಕಾಗಿದ್ದರೆ ಶ್ರೀ ಸದ್ಗುರು ಸಾಯಿ ಬಾಬಾ ಅವರ ದರ್ಶನ ಮಾಡಲು ಸಲಹೆ ಮಾಡಿದರು. ಅವರು ಬಾಬಾ ಅವರ ಬಗ್ಗೆ ಸಮಸ್ತ ವಿಷಯಗಳನ್ನು ತಿಳಿಸಿದರು. ಅವರು ನನ್ನ ಭಕ್ತರು ಎಷ್ಟೇ ದೂರದಲ್ಲಿರಲಿ, ಸಪ್ತಸಾಗರಗಳ ಆಚೆ ಇರಲಿ, ಅವರನ್ನು ಗುಬ್ಬಿಯ ಕಾಲಿಗೆ ಹುಡುಗರು ದಾರ ಕಟ್ಟಿ ಎಳೆದು ತರುವಂತೆ ನಾನು ಅವರನ್ನು ಬರಮಾಡಿಕೊಳ್ಳುತ್ತೇನೆ ಎಂದು ವಚನವನ್ನು ಹೇಳಿದ್ದರು. ಆಗ ಕಾಕಾ ಅವರು ಇದನ್ನು ಕೇಳಿ ಸಂತಸದಿಂದ ಬಾಬಾ ಅವರಲ್ಲಿಗೆ ಹೋಗಿ ಅವರ ದರ್ಶನ ಪಡೆದು ಈ ಕಾಲಿನ ಕುಂಟುತನ ಗುಣವಾಗದಿದ್ದರೂ ಅಡ್ಡಿಯಿಲ್ಲ, ಆದರೆ ನನ್ನ ಚಪಲ ಬುದ್ಧಿಯನ್ನು ಸ್ಥಿಮಿತಗೊಳಿಸಿ ನನಗೆ ನಿತ್ಯಾನಂದವನ್ನು ದೊರಕಿಸಿ ಕೊಡುವಂತೆ ಪ್ರಾರ್ಥಿಸುತ್ತೇನೆ ಎಂದರು. ಇದಾದ ಕೆಲವು ಕಾಲದ ನಂತರ ಕಾಕಾ ಸಾಹೇಬರು ಮುಂಬಯಿಯ ಶಾಸನ ಸಭೆಯ ಸದಸ್ಯತ್ವಕ್ಕೆ ಮತ ಪಡೆಯಲು ಅಹಮದ್ನಗರಕ್ಕೆ ಬಂದು ಸರದಾರ ಕಾಕಾ ಸಾಹೇಬ ಮಿರಿಕರ ಅವರೊಡನೆ ತಂಗಿದ್ದರು. ಆ ಸಮಯಕ್ಕೆ ಸರಿಯಾಗಿ ಕೊಪ್ಪರ್ಗಾಮದಲ್ಲಿ ಮಾಮಲೆದಾರರಾಗಿದ್ದ ಕಾಕಾ ಸಾಹೇಬರ ಪುತ್ರ ಶ್ರೀ ಬಾಲಾ ಸಾಹೇಬ ಮಿರಿಕರ ಅವರು ಅಲ್ಲಿಗೆ ಬಂದರು. ಚುನಾವಣೆ ಕೆಲಸದ ನಂತರ ಕಾಕಾ ಅವರು ಶಿರ್ಡಿಗೆ ಹೋಗಬೇಕೆಂದು ಯೋಚಿಸಿದರು. ದೀಕ್ಷಿತರ ಜೊತೆಗೆ ಯಾರನ್ನು ಕಳುಹಿಸಬೇಕೆಂದು ಮಿರಿಕರ ಅವರು
ಯೋಚಿಸುತ್ತಿದ್ದರು. ಆಗ ಶಿರ್ಡಿಯಲ್ಲಿ ಆಗಲೇ ಬಾಬಾ ಇವರ ಆಗಮನವನ್ನು ಕಾಯುತ್ತಿದ್ದರು. ಶ್ಯಾಮ ಅವರಿಗೆ ಅಹಮದ್ ನಗರದಿಂದ ಅವರ ಮಾವನಿಂದ ಅವರ ಪತ್ನಿಗೆ ಶ್ಯಾಮ ಅವರ ಅತ್ತೆ ಆರೋಗ್ಯ ತೀರಾ ಹದಗೆಟ್ಟಿದೆ ಎಂದು ತಂತಿ ಬಂದಿತ್ತು. ಶ್ಯಾಮ ಅವರು ಕೂಡಲೇ ಬಾಬಾ ಅವರ ಅಪ್ಪಣೆ ಪಡೆದು ಅಹಮದ್ ನಗರಕ್ಕೆ ಬಂದು ಅತ್ತೆ ಅವರನ್ನು ನೋಡಿ ಗುಣಮುಖರಾಗಿದ್ದುದನ್ನು ಕಂಡು ಸಂತಸಗೊಂಡರು. ನಾನಾ ಸಾಹೇಬ ಪಾನಸೆ ಮತ್ತು ಅಪ್ಪ ಸಾಹೇಬ ಗಾದ್ರೆ ಅವರು ಅಹಮದ್ ನಗರದಲ್ಲಿ ಆಗ ನಡೆದಿದ್ದ ಕುದುರೆಗಳ ಪ್ರದರ್ಶನಕ್ಕೆ ಹೋಗುವಾಗ ದಾರಿಯಲ್ಲಿ ಶ್ಯಾಮ ಅವರನ್ನು ಸಂಧಿಸಿ ಕಾಕಾ ಸಾಹೇಬ ಮೀರಿಕರ ಅವರ ಮನೆಗೆ ಹೋಗಿ ಶಿರ್ಡಿಗೆ ಹೋಗುವಾಗ ಕಾಕಾ ಸಾಹೇಬ ದೀಕ್ಷಿತರನ್ನು ಕರೆದುಕೊಂಡು ಹೋಗಿ ಎಂದರು. ಸಾಯಂಕಾಲ ಶ್ಯಾಮ ಅವರು ಮೀರಿಕರ ಅವರ ಮನೆಗೆ ಬಂದರು. ಕಾಕಾ ಸಾಹೇಬರ ಪರಿಚಯವಾಯಿತು. ಶ್ಯಾಮ ಮತ್ತು ಕಾಕಾ ಸಾಹೇಬ ದೀಕ್ಷಿತ ಇಬ್ಬರು ರಾತ್ರಿ 10 ಗಂಟೆಗೆ ರೈಲಿನಲ್ಲಿ ಕೊಪ್ಪರ್ಗಾಂವಕ್ಕೆ ಪ್ರಯಾಣ ಮಾಡಬೇಕೆಂದು ನಿಶ್ಚಯವಾಯಿತು. ಇದಾದ ನಂತರ ಒಂದು ವಿಸ್ಮಯಕಾರಿ ಸಂಗತಿ ನೆರವೇರಿತು. ಬಾಳಾಸಾಹೇಬರು ಬಾಬಾ ಅವರ ಫೋಟೋಕ್ಕೆ ಹಾಕಿದ ತೆರೆಯನ್ನು ತೆಗೆದು ಕಾಕಾ ದೀಕ್ಷಿತರಿಗೆ ತೋರಿಸಿದರು. ಶಿರ್ಡಿಗೆ ಹೋಗಿ ಕಾಣಬೇಕೆಂದಿದ್ದ ಬಾಬಾ ಅವರು ಆಗಲೇ ಫೋಟೋದ ರೂಪದಲ್ಲಿ ಈ ಸಂದರ್ಭದಲ್ಲಿ ತಮ್ಮನ್ನು ಸ್ವಾಗತಿಸುತ್ತಿದ್ದಾರೆಂದು ಕಾಕಾ ದೀಕ್ಷಿತ ಭಾವಿಸಿದರು. ಆ ಫೋಟೋ ಮೈಗಾ ಅವರಿಗೆ ಸೇರಿದಿತ್ತು. ಅದರ ಗಾಜು ಒಡೆದು ಹೋಗಿದ್ದರಿಂದ ಮೇಘಾ ಅದನ್ನು ಸರಿಪಡಿಸುವುದಕ್ಕಾಗಿ ಶ್ಯಾಮ ಅವರ ಕೈಯಲ್ಲಿ ಕೊಟ್ಟು ಅಹಮದ್ ನಗರಕ್ಕೆ ಕಳುಹಿಸಿದರು. ಅದು ಸರಿಯಾಗಿ ಕಾಕಾ ಮತ್ತು ಶ್ಯಾಮ ಅವರ ಸಂಗಡ ಶಿರ್ಡಿಗೆ ಹೊರಟಿತ್ತು. 10 ಗಂಟೆಗೆ ಮುಂಚಿತವಾಗಿಯೇ ರೈಲ್ವೆ ನಿಲ್ದಾಣ ಸೇರಿ ಟಿಕೆಟು ಪಡೆದದ್ದಾಯಿತು. ರೈಲು ಗಾಡಿ ಬಂದಿತು. 2ನೇ ತರಗತಿಯ ಬಂಡಿಯಲ್ಲಿ ಸ್ಥಳವೇ ಇರಲಿಲ್ಲ. ಅದೃಷ್ಟವಶಾತ್ ಆ ರೈಲಿನ ಗಾರ್ಡು ಕಾಕಾ ಸಾಹೇಬರಿಗೆ ಪರಿಚಯರಾಗಿದ್ದರಿಂದ ಅವರು 1ನೇ ತರಗತಿಯಲ್ಲಿ ಅವರಿಗೆ ಸ್ಥಳ ದೊರಕಿಸಿಕೊಟ್ಟರು. ಹೀಗೆ ಪ್ರಯಾಣ ಮಾಡಿ ಇಬ್ಬರು ಕೊಪ್ಪರ್ಗಾಂವದಲ್ಲಿ ಇಳಿದರು. ಅಲ್ಲಿ ಶಿರ್ಡಿಗೆ ಹೊರಡಲುವಾಗಿದ್ದ ನಾನಾ ಸಾಹೇಬರನ್ನು ಕಾಕಾ ಆಕಸ್ಮಿಕವಾಗಿ ಸಂಧಿಸಿದರು. ಆಗ ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ. ಕಾಕಾ ಮತ್ತು ನಾನಾ ಪರಸ್ಪರ ಆಲಿಂಗಿಸಿ ಪವಿತ್ರವಾದ ಗೋದಾವರಿ ತೀರ್ಥದಲ್ಲಿ ಮಿಂದು ಶಿರ್ಡಿಗೆ ಹೊರಟರು. ಅಲ್ಲಿಗೆ ಬಂದ ನಂತರ ಬಾಬಾ ಅವರ ದರ್ಶನ ಪಡೆದರು. ಆ ಕ್ಷಣದಲ್ಲಿಯೇ ಅವರ ಮನಸ್ಸು ಕರಗಿ ನೇತ್ರಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು. ಆಗ ಬಾಬಾ ಅವರನ್ನು ಕುರಿತು ನಿಮ್ಮನ್ನೇ ಎದುರು ನೋಡುತ್ತಿದ್ದೆ, ಆದುದರಿಂದಲೇ ಶ್ಯಾಮನನ್ನು ಕಳುಹಿಸಿದ್ದೆ ಎಂದರು. ಆ ನಂತರ ಕಾಕಾ ಅವರು ಅನೇಕ ವರ್ಷಗಳ ಕಾಲ ಬಾಬಾ ಅವರೊಡನೆ ಇದ್ದರು. ಅವರು ಶಿರ್ಡಿಯಲ್ಲಿ ಒಂದು ವಾಡ ಕಟ್ಟಿಸಿ ಹೆಚ್ಚು ಕಡಿಮೆ ಶಿರ್ಡಿಯಲ್ಲಿಯೇ ವಾಸ ಮಾಡತೊಡಗಿದರು. ಬಾಬಾರವರಿಂದ ಅವರು ಪಡೆದ ಅನುಭವಗಳು ಸಾವಿರಾರು. ಅದರಿಂದ ಅವೆಲ್ಲವುಗಳನ್ನು ಇಲ್ಲಿ ವಿವರಿಸಲು ಅಸಾಧ್ಯ. ಆದುದರಿಂದ ವಾಚಕರು ಸಾಯಿ ಲೀಲಾ ಪತ್ರಿಕೆಯ 12ನೇ ಸಂಪುಟದ 6ರಿಂದ 7ನೇ ಸಂಚಿಕೆಗಳನ್ನು ಓದಬಹುದು. ಕೊನೆಯಲ್ಲಿ ನಿನ್ನನ್ನು ವಿಮಾನದಲ್ಲಿ, ಅಂದರೆ ನಿರಾಯಾಸವಾದ ಮರಣ, ಕರೆದುಕೊಂಡು ಹೋಗುತ್ತೇನೆ ಎಂದು ಬಾಬಾ ಕಾಕಾ ಸಾಹೇಬ ದೀಕ್ಷಿತರಿಗೆ ಹೇಳಿದರು. ಇದು ನಿಜವಾಯಿತು. 1926ನೇ ಜುಲೈ 5ನೇ ತಾರೀಕು ಅವರು ಹೇಮಾಡ ಪಂತರೊಡನೆ ಬಾಬಾ ಅವರ ಬಗ್ಗೆ ಮಾತನಾಡುತ್ತಾ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಆಗ ಒಮ್ಮೆಲೆ ಅವರು ಬಾಬಾ ಅವರಲ್ಲಿ ಶೀಘ್ರವಾಗಿ ಧ್ಯಾನಾಸಕ್ತರಾದಂತೆ ಕಂಡಿತು. ಕೂಡಲೇ ಅವರು ನಿರಾಯಾಸವಾಗಿ ತಮ್ಮ ತಲೆಯನ್ನು ಹೇಮಾಡ ಪಂತರ ಭುಜದ ಮೇಲೆ ಇಟ್ಟು ಇಹಲೋಕವನ್ನು ತ್ಯಜಿಸಿದರು. ಈಗ ಸಂತರು ಹೇಗೆ ಪರಸ್ಪರ ಭ್ರಾತೃ ಪ್ರೇಮದಿಂದ ಇರುತ್ತಾರೆ ಎಂಬುದನ್ನು ಪರಿಶೀಲಿಸೋಣ. ಒಂದು ಸಾರೆ ಟೇಂಬೆ ಸ್ವಾಮಿ ಎಂದು ಪ್ರಸಿದ್ಧರಾದ ಶ್ರೀ ವಾಸುದೇವಾನಂದ ಸರಸ್ವತಿಯವರು ಗೋದಾವರಿ ತೀರದಲ್ಲಿ ರಾಜಮಹೇಂದ್ರಿಯಲ್ಲಿ ತಂಗಿದ್ದರು. ಅವರು ದತ್ತಾತ್ರೇಯನ ಉಪಾಸಕರಾಗಿದ್ದರು.
ಮಹಾಜ್ಞಾನಿಗಳು, ಯೋಗ ಸಂಪನ್ನರೂ ಆಗಿದ್ದರು. ನಂದೇಡದ ಪುಂಡಲಿಕ ರಾವ ವಕೀಲರು ಅವರನ್ನು ಕಾಣಲು ತಮ್ಮ ಸ್ನೇಹಿತರೊಡನೆ ಹೊರಟರು. ಅವರ ದರ್ಶನ ಪಡೆದರು. ಸಂಭಾಷಣೆ ನಡೆಯುತ್ತಿದ್ದಾಗ ಶ್ರೀ ಸಾಯಿಬಾಬಾ ಅವರ ವಿಷಯವೂ ಬಂದಿತು. ಬಾಬಾ ಅವರ ಹೆಸರನ್ನು ಕೇಳಿದೊಡನೆಯೇ ಸ್ವಾಮೀಜಿಯವರು ಅಲ್ಲಿಯೇ ನಮಸ್ಕಾರ ಮಾಡಿ ತೆಂಗಿನಕಾಯಿ ಒಂದನ್ನು ತೆಗೆದುಕೊಂಡು, ಇದನ್ನು ನನ್ನ ಸಹೋದರ ಶ್ರೀ ಸಾಯಿಬಾಬಾ ಅವರಿಗೆ ಅರ್ಪಿಸಿ ಮತ್ತು ನನ್ನನ್ನು ಮರೆಯದೆ ಪ್ರೀತಿಸುತ್ತೀರಿ ಎಂದು ಹೇಳಿರಿ ಎಂದು ತಿಳಿಸಿ ಪುಂಡಲೀಕರ ರವ ಅವರಿಗೆ ಕೊಟ್ಟರು. ಸ್ವಾಮಿಗಳು ಬಾಬಾ ಅವರನ್ನು ಸಹೋದರರೆಂದು ಕರೆದದ್ದು ಸರಿ, ಏಕೆಂದರೆ ಸ್ವಾಮೀಜಿಯವರು ಸಹ ಶಾಸ್ತ್ರಸಮ್ಮತವಾದ ಧ್ವನಿಯಲ್ಲಿ ಸದಾ ಅಗ್ನಿಯನ್ನು ಉರಿಸುತ್ತಿದ್ದರು. 1 ತಿಂಗಳ ಒಳಗಾಗಿ ಪುಂಡಲೀಕರ ರಾವ ಅವರು 4 ಜನ ಮಿತ್ರರೊಡನೆ ತೆಂಗಿನಕಾಯಿ ತೆಗೆದುಕೊಂಡು ಬಂದರು. ಮನಮಾಡದಲ್ಲಿ ಇಳಿದಾಗ ಬಹಳ ಬಾಯಾರಿಕೆಯಾದುದರಿಂದ ಹತ್ತಿರವಿದ್ದ ಹಳ್ಳಕ್ಕೆ ನೀರು ಕುಡಿಯಲು ಹೋದರು. ಬರಿದಾದ ಹೊಟ್ಟೆ ಇದ್ದಾಗ ನೀರು ಕುಡಿಯಬಾರದೆಂದು ಖಾರದ ಅವಲಕ್ಕಿಯನ್ನು ತಿನ್ನಲು ಆರಂಭ ಮಾಡಿದರು. ಅದರ ಜೊತೆಗೆ ತೆಂಗಿನಕಾಯಿ ಸೇರಿಸಿ ತಿಂದರೆ ಒಳ್ಳೆಯದೆಂದು ಕೆಲವರು ಹೇಳಿದರು. ಅದರಂತೆ ತೆಂಗಿನಕಾಯಿ ಒಡೆದು ಚೂರು ಮಾಡಿ ಅವಲಕ್ಕಿಯಲ್ಲಿ ಬೆರೆಸಿದರು. ಈ ತೆಂಗಿನಕಾಯಿಯನ್ನು ಟೇಂಬೆ ಸ್ವಾಮಿಯವರು ಬಾಬಾ ಅವರಿಗೆಂದು ಕೊಟ್ಟಿದ್ದರು. ಶಿರ್ಡಿ ಸಮೀಪಿಸುತ್ತಲೇ ಆ ತೆಂಗಿನಕಾಯಿಯ ನೆನಪಾಯಿತು. ಹೆದರಿಕೆಯಿಂದ ನಡುಗುತ್ತಾ ಬಾಬಾ ಅವರ ಮುಂದೆ ನಿಂತರು. ಈ ಮೊದಲೇ ಬಾಬಾ ಅವರಿಗೆ ಈ ವಿಷಯ ತಿಳಿದಿತ್ತು. ಆದುದರಿಂದ ಕೂಡಲೇ ಅವರು ಪುಂಡಲೀಕರಾವ ಅವರನ್ನು ಕುರಿತು, ನನ್ನ ಬಂಧುವಿನಿಂದ ತಂದ ನನ್ನ ವಸ್ತು ಕೊಡು ಎಂದರು. ಆಗ ಪುಂಡಲೀಕರಾವ ಅವರು ಬಾಬಾ ಅವರ ಪಾದಗಳನ್ನು ಭದ್ರವಾಗಿ ಹಿಡಿದುಕೊಂಡು ತಮ್ಮ ಅಪರಾಧಕ್ಕೆ ನೊಂದುಕೊಂಡು ಅವರಲ್ಲಿ ಕ್ಷಮೆ ಬೇಡಿದರು. ಅದಕ್ಕೆ ಬದಲಾಗಿ ಬೇರೊಂದು ತೆಂಗಿನಕಾಯಿಯನ್ನು ತರುವೆನು ಎಂದರು. ಆದರೆ ಬಾಬಾ ಅವರು ನಿರಾಕರಿಸಿ, ಆ ತೆಂಗಿನಕಾಯಿಯ ಬೆಲೆ ಸಾಮಾನ್ಯವಾದ ತೆಂಗಿನಕಾಯಿಯ ಬೆಲೆಗಿಂತ ಮಿಗಿಲಾದುದು, ಆ ಫಲದ ಯೋಗ್ಯತೆ ಬೇರೆ ಯಾವುದಕ್ಕೂ ಬರಲಾರದು ಎಂದು ಹೇಳಿ, ನೀನು ಚಿಂತಿಸಬೇಡ, ಶ್ರೀಫಲ ಮುಟ್ಟಿಸುವ ಕಾರ್ಯ ನನ್ನ ಅಭಿಲಾಷೆಯಂತೆ ನಿನಗೆ ವಹಿಸಲ್ಪಟ್ಟಿತು. ಕೊನೆಗೆ ನೀವು ದಾರಿಯಲ್ಲಿ ಅದನ್ನು ತಿಂದುಬಿಟ್ಟಿರಿ. ನಿನಗೇಕೆ ಅದರ ಹೊಣೆಗಾರಿಕೆ? ಸತ್ಕರ್ಮವಾಗಲಿ ದುಷ್ಕರ್ಮವಾಗಲಿ ಅದರ ಹೊಣೆ ನಿನಗೆ ಬೇಡ. ಅಹಂಭಾವವನ್ನು ತ್ಯಜಿಸು, ಆಗ ನಿನ್ನ ಪಾರಮಾರ್ಥಿಕ ಪ್ರಗತಿ ತ್ವರಿತಗೊಳ್ಳುತ್ತದೆ ಎಂದರು. ಬಾಲರಾಮ ದುರಂದರ. ಪಠಾರೆ ಪ್ರಭು ಕುಲಕ್ಕೆ ಸೇರಿದ ಶ್ರೀಯುತ ಬಾಲರಾಮ ದುರಂದರ ಅವರು ಕೆಲವು ಕಾಲ ಮುಂಬಯಿ ಪ್ರಾಂತದ ಹೈಕೋರ್ಟ್ ಅಡ್ವೊಕೇಟ್ ಆಗಿ ನಂತರ ಸರಕಾರದ ಲಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದರು. ಅವರನ್ನು ಬಹಳ ಧಾರ್ಮಿಕ ಮತ್ತು ಭಾಗವತರ ಕುಟುಂಬ. ಅವರು ಸಾಮಾಜಿಕ ವಿಷಯಗಳ ಬಗ್ಗೆ ಅನೇಕ ಗ್ರಂಥಗಳನ್ನು ಬರೆದಿದ್ದರು. ಆನಂತರ ಅವರು ತಮ್ಮ ಗಮನವನ್ನು ಧಾರ್ಮಿಕ ಮತ್ತು ಪಾರಮಾರ್ಥಿಕ ವಿಷಯಗಳ ಕಡೆಗೆ ಹರಿಸಿದರು. ಭಗವದ್ಗೀತೆಯನ್ನು, ಜ್ಞಾನೇಶ್ವರಿಯನ್ನು, ವೇದಾಂತ ಮತ್ತು ಇನ್ನುಳಿದ ಆಧ್ಯಾತ್ಮಿಕ ಕೃತಿಗಳನ್ನು ಓದಿದ್ದರು. ಅವರು ಪಂಢರಪುರದ ವಿಠಲನ ಪರಮ ಭಕ್ತರಾಗಿದ್ದರು. ಸುಮಾರು 1912ರಲ್ಲಿ ಅವರಿಗೆ ಬಾಬಾ ಅವರ ಸಂಪರ್ಕವಾಯಿತು. ಇದಕ್ಕೆ 6 ತಿಂಗಳ ಹಿಂದೆ ಅವರು ಸಹೋದರ ಬಾಬುಲಜಿ ಅವರ ವಾಮನರಾವ ಅವರ ಜೊತೆಗೆ ಶಿರ್ಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆದಿದ್ದರು. ಅವರು ತಮ್ಮ ಅನುಭವಗಳನ್ನು ಬಾಲರಾಮ ಅವರಿಗೂ ಮತ್ತಿತರರಿಗೂ ಹೇಳಿದರು. ಆಗ ಎಲ್ಲರೂ ಬಾಬಾ ಅವರ ದರ್ಶನ ಪಡೆಯಬೇಕೆಂದು ನಿರ್ಧಾರ ಮಾಡಿದರು. ಅವರು ಶಿರ್ಡಿಗೆ ಬರುವುದಕ್ಕೆ ಮುಂಚೆಯೇ ಬಾಬಾ ಅವರು, ಈ ದಿನ ನನ್ನ ದರ್ಬಾರದ ಅನೇಕ ಜನರು ಬರುತ್ತಾರೆ ಎಂದು ಹೇಳಿದ್ದರು. ದುರಂತರ ಸಹೋದರರು ಇದನ್ನು ಇತರರಿಗೆ ಹೇಳಿ ನಮ್ಮ ಆಗಮನವನ್ನು ಅವರಿಗೆ ತಿಳಿಸಿರಲಿಲ್ಲ. ಆದರೂ ಇದು ಅವರಿಗೆ ಹೇಗೆ ಗೊತ್ತಾಯಿತು ಎಂದು ಆಶ್ಚರ್ಯಚಕಿತರಾದರು. ಎಲ್ಲರೂ ಬಾಬಾ ಅವರಿಗೆ ನಮಸ್ಕಾರ ಮಾಡಿ ಕುಳಿತರು. ಆಗ ಬಾಬಾ ಅವರು, ನಾನು ಈ ಹಿಂದೆ ಹೇಳಿದ ನನ್ನ ದರ್ಬಾರದ ಜನ ಇವರೇ.
ಎಂದು ಹೇಳಿ ದುರಂಧರ ಸಹೋದರರನ್ನು ಕುರಿತು ಈ ಹಿಂದಿನ 60 ಜನ್ಮಗಳಿಂದ ನಾವು ಚಿರಪರಿಚಿತರು ಎಂದರು. ಎಲ್ಲರೂ ನಮ್ರತೆಯಿಂದ ಕೈ ಜೋಡಿಸಿ ಬಾಬಾ ಅವರ ಪಾದಗಳನ್ನು ಎವೆ ಇಕ್ಕದೆ ನೋಡತೊಡಗಿದರು. ಸಾತ್ವಿಕ ಗುಣಗಳಾದ ಕಣ್ಣೀರು, ರೋಮಾಂಚನ, ಗದ್ಗದ ಕಂಠ ಇವುಗಳಿಂದ ಅವರು ಮನಸೋತು ಆನಂದಭರಿತರಾದರು. ನಂತರ ಅವರು ತಮ್ಮ ನಿವಾಸಕ್ಕೆ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಪುನಃ ಮಸೀದಿಗೆ ಬಂದರು. ಬಾಲರಾಮ ಅವರು ಬಾಬಾ ಅವರ ಬಳಿಗೆ ಬಂದು ಅವರ ಪಾದ ಸಂಪಾದನ ಮಾಡುತ್ತಾ ಕುಳಿತರು. ಉಕ್ಕ ಸೇದುತ್ತಿದ್ದ ಬಾಬಾ ಅವರು ಅದನ್ನು ಬಾಲರಾಮ ಅವರಿಗೂ ಸೇರುವಂತೆ ಕೇಳಿದರು. ಬಾಲರಾಮರಿಗೆ ಉಕ್ಕ ಸೇದುವ ಅಭ್ಯಾಸವಿರಲಿಲ್ಲ. ಆದರೂ ಅದನ್ನು ಒಂದು ಬಾರಿ ಎಳೆದು ನಮ್ರತೆಯಿಂದ ಹಿಂತಿರುಗಿಸಿದರು. ಬಾಲರಾಮ 6 ವರ್ಷಗಳಿಂದ ದಮ್ಮಿನಿಂದ ನರಳುತ್ತಿದ್ದರು. ಉಕ್ಕ ಸೇದಿದ್ದರಿಂದ ಅವರ ರೋಗ ಪೂರ್ಣ ಗುಣವಾಯಿತು. ಆದರೆ 6 ವರ್ಷಗಳ ನಂತರ ಪುನಃ ಅವರಿಗೆ ಕೆಮ್ಮು ಬಂದಿತು. ಅಂದೇ ಬಾಬಾ ಅವರು ಮಹಾಸಮಾಧಿ ಹೊಂದಿದ್ದರು. ಈ ದುರಂಧರ ಬಂಧುಗಳು ಶಿರ್ಡಿಗೆ ಬಂದ ದಿನ ಗುರುವಾರ. ಅಂದು ಚಾವಡಿ ಮೆರವಣಿಗೆ ಇತ್ತು. ಅದನ್ನು ನೋಡುವ ಸುಯೋಗ ಅವರಿಗೆ ಲಭಿಸಿತು. ಚಾವಡಿಯ ಆರತಿ ಸಮಾರಂಭದಲ್ಲಿ ಬಾಲರಾಮ ಅವರು ಬಾಬಾ ಅವರ ವದನಾರವಿಂದದಲ್ಲಿ ಪಾಂಡುರಂಗನ ಪ್ರತಿಮೆ ಕಂಡರು. ಮರುದಿನ ಕಾಕಡಾರತಿ ಸಮಾರಂಭದಲ್ಲಿಯೂ ಅದೇ ರೀತಿ ಕಂಡರು. ಬಾಲರಾಮ ದುರಂಧರ ಅವರು ಮಹಾರಾಷ್ಟ್ರದ ಪ್ರಸಿದ್ಧ ಸಂತರಾದ ಶ್ರೀ ತುಕಾರಾಮ ಅವರ ಜೀವನ ಚರಿತ್ರೆಯನ್ನು ಮರಾಠಿಯಲ್ಲಿ ಬರೆದಿರುತ್ತಾರೆ. ಆದರೆ ಅವರು ಅದರ ಪ್ರಕಟಣೆಯನ್ನು ನೋಡಲು ಜೀವಿಸಿರುವುದಿಲ್ಲ. ಆನಂತರ 1928ರಲ್ಲಿ ಅವರ ಸಹೋದರರು ಅದನ್ನು ಪ್ರಕಟಿಸಿದರು. ಅದರಲ್ಲಿ ಬಾಲರಾಮ ದುರಂಧರ ತಮ್ಮ ಅನುಭವಗಳನ್ನು ಉಲ್ಲೇಖಿಸಿದ್ದಾರೆ. ಶ್ರೀ ಸಾಯಿ ಪ್ರಣಾಮ. ಅಧ್ಯಾಯ 50 ಸಂಪೂರ್ಣವಾಯಿತು.